ಈಗಿನ ಕಾಲಕ್ಕೆ ಹೋಲಿಸ್ಕೊಂಡಾಗ ಈ ಎಲೆಕ್ಷನ್ ಟೈಮಲ್ಲೆಲ್ಲ ನಾವು ನ್ಯೂಸಲ್ಲಿ ಕ್ರಮೇಣವಾಗಿ ನೋಡ್ತಾ ಇರ್ತೀವಿ, ವಶೀಕರಣ ಮಾಡ್ಬಿಟ್ಟಿದ್ದಾರೆ ಅಂತೆಲ್ಲ ಅಂದ್ರೆ ಆ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ ಕೆಲವೊಂದು ರಾಜಕಾರಣಿಗಳು. ಕೂದಿರ್ಬೇಕು, ಬಟ್ಟೆ ಇರಬೇಕು, ಇದಕ್ಕೆ ಮೀರಿದಿನಂತೆ ಫೋಟೋ ಇಟ್ಕೊಂಡು ಮಾಡ್ತೀವಿ. ಇದೆ ರಾಜಕಾರಣಿಗಳದ್ದೇ ಯಾಕೆ ನೀವು ತಗೋತಾ ಇದ್ದೀರಾ? ಏನಾದ್ರೂ ಪ್ರಮುಖವಾದ ಖಂಡಿತ ಇದೆ. ಇದೆಯಾ? ಆ ರಾಜಕಾರಣಿ ಯಾಕಂದ್ರೆ ಇವ್ರನ್ನ ಉದ್ಧಾರ ಮಾಡಿದ್ರೆ 4 ಜನಕ್ಕೆ ಅನ್ನ ಸಿಗುತ್ತೆ. ಒಂದು ರಾಜಕಾರಣಿ ಬಂದ 13 ಜನ ಗೆಲ್ಲಿಸ್ಬೇಕು ಅಂದ, 15 ಜನ ಇದ್ರು ಟೋಟಲ್. ಸೊ ಅದರಲ್ಲಿ 13 ಜನ ಗೆದ್ರು. ನಾನು ಹೇಳಿದ್ದೆ ಈ ಪ್ಲೇಸಲ್ಲಿ ಇವ್ರು ಹೋಗಲ್ಲ ಅಂತ ಹೇಳಿದ್ದೆ. ಗೆದ್ದ ಮೇಲೆ ಏನಂತ ಹೇಳಬೇಕು, ಎಲ್ಲ ದೈವದಿಂದ ಆಯಿತು, ಬಿಡಿ ಬರ್ತೀವಿ ಅಂತ ಹೇಳಿದ್ಮೇಲೆ ಸರಿ ಆಯ್ತು ಹೋಗಿ ನನಗೆ ಏನು ಮಾಡಬೇಕು ನಂಗೆ ಗೊತ್ತಂದ್ಬಿಟ್ಟು ಇವತ್ತರೆಗೂ ಸೀಟಲ್ಲಿ ಕುತ್ಕೊಂಡಿದ್ದೀನಿ. ಈ ವಿಡಿಯೋ ಅವ್ರು ನೋಡ್ಬೋದು, ಗೊತ್ತಾಗಲಿ ಅಂತಲೇ ಮಾತಾಡಿದ್ದೀನಿ. ಸೊ ನನಗೆ ಮಾನ ಇಂಪಾರ್ಟೆಂಟ್, ಮರ್ಯಾದೆ ಇಂಪಾರ್ಟೆಂಟ್, ವಿದ್ಯೆ ಇಂಪಾರ್ಟೆಂಟ್, ಸರಸ್ವತಿ ಇಂಪಾರ್ಟೆಂಟ್. ಮನುಷ್ಯ ನಂಗೆ ಇಂಪಾರ್ಟೆಂಟ್ ಅಲ್ಲ. ಲೈಕ್ ನನಗೆ ಮನುಷ್ಯ ಯಾವ ಥರ ಅಂದರೆ ಲೈಕ್ ಟಿಶ್ಯೂ ಈ ಥರ ಮಾಡ್ತಾರೆ, ಬಿಸಾಕ್ತಾರೆ. ನಾಗವಲ್ಲಿ ಇದು ಒಂದು ಅದು ಕದಾ ನಾವೇನು ಡೋರ್ ಅಂತ ಕರಿತೀವಿ, ದಿಗ್ಬಂಧನ ಮಾಡಿದ್ದೀವಿ. ಇಷ್ಟು ವರ್ಷ ತೆಗಿಯೋ ಹಾಗಿಲ್ಲ, ತೆಗೆದ್ರೆ ಆತ್ಮ ಹೊರಗೆ ಬರುತ್ತೆ. ಬಟ್ ಇಸ್ ರಿಯಲ್ ಸ್ಟೋರಿ. ಈಗೂ ಅಲ್ಲಿ ಎಫೆಕ್ಟ್ ನಡೆಯುತ್ತೆ. ಅನಂತ ಪದ್ಮನಾಭಿ ದೇವಸ್ಥಾನದಲ್ಲಿ ನಿಮ್ಗೆ ಹೆಂಗೆ ರಾಶಿಗಟ್ಟಲೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಸಿಕ್ತು. ಎ ಓಪನ್ ಮಾಡಿದ್ರು, ಬಿ ಓಪನ್ ಮಾಡಿದ್ರು, ಸಿ ಓಪನ್ ಮಾಡಿದ್ರು. ಈಗ ಇನ್ನೊಂದು ಯಾಕೆ ಓಪನ್ ಮಾಡೋಕ್ಕಾಗ್ತಿಲ್ಲ? ಯಾಕೆ? ಧೈರ್ಯ ಇದೆ, ಇಷ್ಟೊಂದು ಟೆಕ್ನಾಲಜಿ ಹೋಗ್ತಾ ಇದೆ, ಯಾಕೆ ಓಪನ್ ಮಾಡೋಕ್ಕಾಗಲಿಲ್ಲ? ಸರ್ಪ ಬಂಧನ ಅಂತ ಕರಿತೀವಿ. ತೆಗೀರಿ, ಧೈರ್ಯ ಇದೆ ನೋಡಿ. ನಮ್ಮ ಮಗನ ನಾವು ಯಾವ ರೀತಿ ಪ್ರೀತಿ ಮಾಡ್ತೀವೋ, ನಮ್ಮ ಹೆಂಡ್ತಿನ ಯಾವ ರೀತಿ ಪ್ರೀತಿ ಮಾಡ್ತೀವೋ, ದೈವತ್ವದಲ್ಲೂ ನಿಂಗೆ ಅದೇ ಇರಬೇಕು. ಪೀರಿಯಡ್ಸ್ ಆದಾಗ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಕೇಳ್ತೀವಿ. ಏನಕ್ಕೋಸ್ಕರ ಹೋಗಬಾರ್ದು? ಮೈಲಿಗೆ ಆಗ್ಬಿಡತ್ತಾ? ಯಾರು ಹೇಳಿದ್ದು ಮೈಲಿಗೆ ಆಗತ್ತಂತ?